ಹಾಯ್ ವೆಲ್ಕಮ್ ಟು ಅನುಷ್ಕಾ ಲಾಗಿನ್ ಕನ್ನಡ. ನಾನು ನಿಮ್ಮ ಪ್ರೀತಿಯ ಮನು ಮಂಜುನಾಥ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತ ನೀವು ಆಲ್ರೆಡಿ ನೋಡ್ತಾ ಇದ್ದೀರಾ. ಇವರೇನಪ್ಪ ಬರೀ ಅಡುಗೆನೇ ಮಾಡ್ತಿದ್ದೀರಾ ಅಂತ ಅಂದ್ಕೋಬೇಡಿ. ಸೊ ನನಗೆ ಗೊತ್ತಿರುವಂಥ ಕೆಲವು ಕಲ್ತಿರೋವಂಥದ್ದನ್ನೆಲ್ಲ ಕೂಡ ನಾನು ಕೂಡ ವಿಡಿಯೋ ಮಾಡ್ತಾಯಿದ್ದೀನಿ. ಹಾಗೆ ಇದು ಒಂದು ಕೂಡ. ಸೊ ಇವತ್ತು ಬೇಬಿ ಕುಚ್ಚು ಹಾಕೋದು ಸ್ಯಾರಿಗೆ ಯಾವ ರೀತಿ ಅಂತ ಕಂಪ್ಲೀಟ್ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಿದ್ದೀನಿ. ಸೊ ಮೊದಲನೇದಾಗಿ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದುಬಿಡಿ. ಸೊ ನಾನಿಲ್ಲಿ ನಾರ್ಮಲ್ ಸೀರೆ ಅಂದರೆ ಬಾರ್ಡರ್ ಸೀರೆ, ಅದರಲ್ಲಿ ಡಬಲ್ ಕಲರ್ ಇದೆ. ಸೊ ಒಂದು ಬ್ಲೂ ಕಲರ್ ಬಾರ್ಡರ್ ಇದೆ ಅಂತಂದರೆ ನೆರಿಗೆ ಬ್ಲೂ ಕಲರ್ ಇದೆ. ಹಾಗೆ ಸ್ಯಾರಿ ಎಲ್ಲ ಫುಲ್ಲು ಹಳೆ ಹ್ಯಾಂಡ್ ಬಣ್ಣದಿದೆ. ಸೊ ಹಾಗಾಗಿ ಮೊದಲನೇದಾಗಿ ನಾವಿಲ್ಲಿ ಸೀರೆನ ನೀಟಾಗಿ ಬ್ಲೌಸ್ ಪೀಸ್ನ ಕಟ್ ಮಾಡಿರುವಂಥ ಆ ತುದಿಯೆಲ್ಲ ಸ್ಟಿಚ್ ಮಾಡಿಕೊಂಡು ನಂತರ ನಾವಿಲ್ಲಿ ಬೇಬಿ ಕುಚ್ಚನ್ನ ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಇವಾಗ ನಾನಿಲ್ಲಿ ಇದೇ ಕಟ್ ಮಾಡಿಕೊಂಡು ಸ್ಟಿಚ್ ಕೂಡ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ಸೀರೆನ ಯಾವುದೇ ಕಾರಣಕ್ಕೂ ಉಲ್ಟಾ ಹಾಕ್ಕೊಳ್ಳಿ. ಸೊ ಸೀದಾ ಹಾಕ್ಕೊಳ್ಳೋಕೆ ಹೋಗಬೇಡಿ. ಯಾಕಂತಂದರೆ ನಾವು ಬೇಬಿ ಕುಚ್ಚನ್ನ ಹಾಕ್ಕೊಳ್ಳೋದ್ರಿಂದ ಸೊ ನಾವು ಏನು ಗಂಟು ಹಾಕಿರ್ತೀವಿ, ಕಟ್ ಮಾಡಿರ್ತೀವಿ, ಅದೆಲ್ಲ ಉಲ್ಟಾನೇ ಕಾಣಿಸ್ಲಿ, ಸೀದಾ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ನೋಡಿ, ಸೀರೆನ ನಾನು ಈ ಥರ ನೀಟಾಗಿ ಅದ್ರ ಮೇಲೊಂದು ದಿಂಬನ್ನ ಇಟ್ಕೊಂಡು ನಾನೇನು ಕುಚ್ಚು ಹಾಕ್ತೀನಿ ಆ ತುದಿನ ರೆಡಿ ಮಾಡ್ಕೊಂಡಿದ್ದೀನಿ. ದಿಂಬು ಯಾಕೆ ಇಟ್ಕೊಂಡಿದ್ದೀನಿ ಅಂತ ಆದರೆ ಅದು ಎಳೆದಾಗ ನಾವು ಸೀರೆ ಬರಬಾರ್ದು. ಹಾಗಾಗಿ ಸ್ವಲ್ಪ ನಮಗೆ ಟೈಟ್ ಆಗಿರಬೇಕು, ಅದಕ್ಕೋಸ್ಕರ ಈ ಥರ ಹಾಕ್ಕೊತಾ ಇದ್ದೀನಿ. ಹಾಕೋಕ್ಕೆ ಬೇಕಾಗಿರುವಂಥ ನಾನು ಮೆಟೀರಿಯಲ್ಸು ಸ್ವಲ್ಪ ಗಮನ ತೊಗೊಂಡಿದ್ದೀನಿ. ಹಾಗೆ ನಮಗೆ ಮೆಜರ್ಮೆಂಟ್ ಅಂತಂದರೆ ನಮಗೆ ಎಷ್ಟು ಗ್ಯಾಪ್ ಬೇಕು ಅದನ್ನ ನೋಡ್ಕೊಳ್ಳೋಕ್ಕೆ ಟೇಪ್, ಹಾಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಒಂದು ಚಾಪೀಸ್, ಜೊತೆಗೆ ಸಿಲ್ಕ್ ಥ್ರೆಡ್, ಹಾಗೆ ಕುಚ್ಚು ಕೊಟ್ಟಿರುವಂಥ ದಾರ ತಗೊತಿದ್ದೀನಿ. ಸೊ ಮೊದಲನೇದಾಗಿ ನಾವು ಮಾರ್ಕ್ ಮಾಡ್ಕೊಂಬಿಡೋಣ. ನಮಗೆ ಎಷ್ಟು ಗ್ಯಾಪ್ ಬೇಕು, ಕುಚ್ಚು ಸ್ವಲ್ಪ ಹತ್ತಿರ ಬೇಕು ಅಂದರೆ ಹತ್ತಿರ ಕೂಡ ಮಾಡ್ಕೊಬೋದು, ದೂರ ಬೇಕು ಅಂದರೆ ದೂರ ಕೂಡ ಮಾಡ್ಕೊಬೋದು. ಸೊ ಈ ಟೇಪ್ ಸಹಾಯದಿಂದ ನಿಮಗೆ ಎಷ್ಟು ದೂರ ಬೇಕೋ ಹತ್ತಿರ ಬೇಕೋ ನೀವು ಮಾರ್ಕ್ ಮಾಡ್ಕೊಳ್ಳಿ. ಸೊ ನಾನು ನೋಡಿ ಇಲ್ಲಿ ಇಷ್ಟು ಗ್ಯಾಪ್ ನನಗೆ ಸಾಕಾಗುತ್ತೆ. ಸೊ ನನಗೆ ಹತ್ತಿರ ಅಷ್ಟೊಂದೇನು ಇಷ್ಟ ಆಗೋದಿಲ್ಲ, ಹಾಗಾಗಿ ನಾನು ಸ್ವಲ್ಪ ದೂರನೇ ಹಾಕ್ಕೊತಿದ್ದೀನಿ. ಸೊ ಯಾರಾದರೂ ಸಿಂಗಲ್ ಪಿನ್ ಮಾಡ್ಕೊಳ್ಳೋರಿದ್ದರೆ ಈ ಸೀರೆನ ವೇರ್ ಮಾಡುವಾಗ ನೀವು ಬೇಕು ಅಂತಂದರೆ ಹತ್ತಿರ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಯಾವುದೋ ಕಾರಣಕ್ಕೂ ಜಾಸ್ತಿ ನಾನು ಸಿಂಗಲ್ ಪಿನ್ ಮಾಡ್ಕೊಳ್ಳಲ್ಲ, ಹಾಗಾಗಿ ನನಗಷ್ಟು ಹತ್ತಿರ ಕೂಡ ಇಷ್ಟ ಆಗಲ್ಲ. ಸೊ ನಾನು ಸ್ಯಾರಿನ ಕಂಪ್ಲೀಟಾಗಿ ಈ ಥರ ಮಾರ್ಕ್ ಮಾಡಿಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ನಾವಿಲ್ಲಿ ದಾರನ ಸುತ್ಕೊಂಬಿಡೋಣ. ನಿಮಗೆ ಎಷ್ಟು ಎಳೆ ದಾರ ಬೇಕಾಗುತ್ತೆ, ನಾನಿಲ್ಲಿ ಒಂದು ದಿಂಬು ಸಹಾಯದಿಂದ ದಾರನ ಸುತ್ಕೊತಾ ಇದ್ದೀನಿ. ಸೊ ನಿಮಗೆ ಸ್ಲೇಟ್ ಸಹಾಯದಿಂದ ಬೇಕಾದರೂ ಸುತ್ಕೊಬೋದು, ಅಥವಾ ನಿಮಗೆ ಯಾವುದಾದ್ರೂ ಇರುತ್ತಲ್ಲ ಆ ಸಹಾಯದಿಂದ ಬೇಕಾದರೂ ನಾವು ದಾರನ ಸುತ್ಕೊಬೋದು. ನಾನಿಲ್ಲಿ ಒಂದು ದಿಂಬು ಸಹಾಯದಿಂದ 50 ಎಳೆ ದಾರನ ಸುತ್ಕೊತಾ ಇದ್ದೀನಿ. ಸೊ ನೀವು ನೋಡ್ಬೋದು, 50 ನೀವು 60 ಬೇಕಾದರೂ ಸುತ್ಕೊಬೋದು. ನಿಮ್ಗೆ ಇನ್ನೂ ಚಿಕ್ಕದಾಗಿ ಬೇಕು ಅಂತಂದರೆ 40, 30 ಇಷ್ಟು ಎಳೆ ಬೇಕಾದರೂ ಸುತ್ಕೊಂಡು, ಸೊ ನಾನಿಲ್ಲಿ ಸುತ್ತಿದ ನಂತರ ನಾನಿಲ್ಲಿ ಸೂಜಿಗೆ 50 ಎಳೆ ನುಗ್ಗುವಂಥ ಸೂಜಿನ ತೊಗೊತಾ ಇದ್ದೀನಿ. ಸೊ ನಾನು 50 ಎಳೆ ಅಥವಾ 60 ಎಳೆ ಎಷ್ಟು ಬೇಕಾದ್ರೂ ಸುತ್ಕೊಬೋದು. 50 ಎಳೆ ಸುತ್ಕೊಂಡ ನಂತರ ನಾನು ಸೂಜಿಗೆ ಪೋಣಿಸ್ಕೊಂಡು, ನಾವು ಯಾವುದನ್ನು ಮೊದಲನೇ ಟಿಪ್ಸ್ ಫಾಲೋ ಮಾಡಬೇಕು, ಬೇಗ ಕುಚ್ಚು ಹಾಕೋಬೇಕು ಅನ್ನೋರಿದ್ರೆ ಈ ಥರ ಮಾರ್ಕ್ ಮಾಡ್ಕೊಂಬಿಡಿ. ನಂತರ ನಾನು ತೋರಿಸ್ತಿದ್ದೀನಲ್ಲ, ಸೂಜಿಗೆ ಪೋಣಿಸ್ಕೊಂಡ ನಂತರ ಅಲ್ಲಿ ಸ್ವಲ್ಪ ಗಮನ ಹಾಕ್ಕೊಂಡು ದಾರನ ಸ್ವಲ್ಪ ಅಂಟಿಸ್ಕೊಂಬಿಡೋಣ. ಈ ಥರ ಯಾಕೆ ಮಾಡ್ತಾ ಇದ್ದೀನಿ ಅಂತ ಅಂದರೆ, ಸೊ ನಾವು ಕುಚ್ಚು ಕಟ್ಟಬೇಕಾದ್ರೆ ದಾರ ಎಲ್ಲ ಆ ಕಡೆ ಈ ಕಡೆ ಹೋಗೋ ಚಾನ್ಸಸ್ ಇರುತ್ತೆ. ಆವಾಗ ಗಂಟುಗಳಾಗುತ್ತೆ, ನಮಗೆ ಪರ್ಫೆಕ್ಟಾಗಿ ಹಾಕೋದಕ್ಕಾಗೋದಿಲ್ಲ. ಮತ್ತು ತುಂಬ ಎಳೆ ತೊಗೊಂಡಿರ್ತೀವಲ್ಲ, ಹಾಗಾಗಿ ಗಂಟುಗಳಾಗೋ ಚಾನ್ಸಸ್ ಇರುತ್ತೆ. ಸೊ ನೋಡಿ, ಇವಾಗ ನಾನು ಅಲ್ಲಿ ಸ್ವಲ್ಪ ಗಮ್ಮಿಂದ ಅಂಟಿಸ್ಕೊಂಡಿರೋದ್ರಿಂದ ಅಲ್ಲಿ ಮಾತ್ರ ನಮಗೆ ಕರೆಕ್ಟಾಗಿ ಫಿಟ್ಟಾಗಿ ಕುತ್ಕೊಳ್ಳುತ್ತೆ. ಆವಾಗ ನಮಗೆ ಎಲ್ಲೂ ಕೂಡ ಗಂಟುಗಳಾಗೋದಿಲ್ಲ. ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಸೊ ನಾನಿಲ್ಲಿ ಮೊದಲನೇದಾಗಿ ಈ ಥರ ಮಾರ್ಕ್ ಮಾಡ್ಕೊಂಡಿದ್ನಲ್ಲ ಆ ಜಾಗದಲ್ಲಿ ಸೂಜಿ ಸಹಾಯದಿಂದ ಸ್ವಲ್ಪ ಹೋಲ್ ಮಾಡ್ಕೊತಿದ್ದೀನಿ. ಸೊ ಹೋಲ್ ಯಾಕೆ ಮಾಡ್ಕೊತಿದ್ದೀನಿ ಅಂತಂದರೆ ಬೇಗ ಹಾಕ್ಕೊಂಬಿಡ್ಬೋದು. ಸೊ ಹಾಗಾಗಿ ಹೋಲ್ನ ಮಾಡ್ಕೊತಿದ್ದೀನಿ. ನಾವು ಫಸ್ಟೇ ಏನಾದರೂ ಹೀಗೆ ಚುಚ್ಚಕ್ಕೆ ಹೋಗ್ತೀವಿ ಅಂತವರಾದರೆ ಸೊ ಕರೆಕ್ಟಾಗಿ ನಮಗೆ ಬೇಗ ಆಗೋದಿಲ್ಲ, ಲೇಟಾಗಿ ಆಗುತ್ತೆ. ಮತ್ತು ಅದು ಹೋಲ್ನ ಮಾಡ್ಕೊಂಡ್ರೆ ನಮಗೆ ಬೇಗ ಕೂಡ ಆಗೋಗ್ಬಿಡುತ್ತೆ. ಸೊ ನೋಡಿ, ಇಲ್ಲಿ ನಾನು ಇವಾಗ ಮೊದಲನೇದಾಗಿ ಒಂದು ಕುಚ್ಚನ್ನು ಕಟ್ಕೊತಾ ಇದ್ದೀನಿ. ಸೊ ನಮಗೆ ಎಷ್ಟು ಉದ್ದ ಬೇಕು ಮೊದಲನೇದಾಗಿ ಹಾಕೊಂಬಿಡಿ. ನಂತರ ಎಲ್ಲ ಕೂಡ ಹಾಕಿದ ನಂತರ ನಿಮಗೆ ಒಂದು ಲೆವೆಲ್ಲಿಗೆ ಗೊತ್ತಾಗುತ್ತೆ, ಎಷ್ಟು ಬೇಕಷ್ಟು ಕಟ್ ಮಾಡ್ಕೊಬೋದು. ಸೊ ಇವಾಗ ನಾರ್ಮಲಾಗಿ ನಮಗೆ ಬೇಬಿ ಕುಚ್ಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಕಟ್ ಮಾಡ್ಕೊಳ್ಳೋಣ. ಸೊ ಇವಾಗ ನಾನಿಲ್ಲಿ ಎಷ್ಟು ಬೇಕೋ ಅಷ್ಟು ತೊಗೊಂಡಿದ್ದೀನಿ. ಸೊ ನಂತರ ನಾನಿಲ್ಲಿ ಸಿಲ್ಕ್ ಥ್ರೆಡ್ಡಿಂದ 7 ಸುತ್ತು ಅಂದರೆ 7 ಸುತ್ತನ್ನು ನಾನು ಸುತ್ಕೊತಿದ್ದೀನಿ. ನಿಮಗೆ 10 ಬೇಕು ಅಂದರೆ 10 ಕೂಡ ಸುತ್ಕೊಬೋದು, 5 ಬೇಕು ಅಂದರೆ 5 ಸುತ್ತು ಕೂಡ ಸುತ್ಕೊಬೋದು. ಸೊ ನಾನಿಲ್ಲಿ ಯಾವುದೇ ಸೂಜಿ ಸಹಾಯದಿಂದ ಮಾಡ್ತಿಲ್ಲ. ಹಾಗೆ 7 ರೌಂಡು ಸುತ್ಕೊಂಡಿದ್ದೀನಿ. ನೋಡ್ಬೋದು ಎಷ್ಟು ಕಂಪ್ಲೀಟಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಸೊ 7 ಸುತ್ತು ಸುತ್ತಿದ ನಂತರ ಸೊ ನಾನಿಲ್ಲಿ 3 ಗಂಟನ್ನು ಹಾಕ್ಕೊತಾ ಇದ್ದೀನಿ. ಸೊ ಅದು 3 ಗಂಟೆ ಹಾಕಿದರೆ
ಕರೆಕ್ಟಾಗಿ ಪರ್ಫೆಕ್ಟಾಗಿ ಕುತ್ಕೊಳ್ಳುತ್ತೆ. ಸೊ ಹಾಗಾಗಿ ನೋಡ್ಬೋದು ನೀವಿಲ್ಲಿ ನಾನು 3 ಗಂಟೆನ ಹಾಕ್ಕೊತಿದ್ದೀನಿ. ಬೇಕು ಅಂತಂದರೆ 5 ಗಂಟೆ ಕೂಡ ಹಾಕ್ಕೊಬೋದು. ನಿಮಗೆ ಕಲರ್ ಕಾಂಬಿನೇಷನ್ ಯಾವ್ದು ಬೇಕಾಗುತ್ತೆ, ಸಿಲ್ಕ್ ಥ್ರೆಡ್ಡಲ್ಲಿ ಗೋಲ್ಡನ್ ಥ್ರೆಡ್ ಇರುತ್ತೆ, ಜೊತೆಗೆ ಬೇರೆ ಬೇರೆ ಥ್ರೆಡ್ಗಳು ಕೂಡ ಸಿಗುತ್ತೆ. ನಿಮಗೆ ಸ್ಯಾರಿ ಕಲರ್ ಯಾವ್ದು ಬೇಕು ಅನ್ನೋರಿದ್ದರೆ ಆ ಥರ ಥ್ರೆಡ್ನ ತೊಗೊಂಡು ನೀವು ಕುಚ್ಚನ್ನು ಕಟ್ಕೊಬೋದು. ನಾನಿಲ್ಲಿ ನೋಡಿ ಗೋಲ್ಡನ್ ಕಲರ್ ತೊಗೊಂಡಿದ್ದೀನಿ. ಸೊ ಒಂದು ಲೆವೆಲಿಗೆ ನಾನು ಇದನ್ನು ಕಟ್ ಮಾಡ್ಕೊಂಬಿಡೋಣ. ನೀವು ದಾರನ ಜಾಸ್ತಿ ಉದ್ದ ಸುತ್ಕೊಂಡಿದ್ರೆ ನೀವು ಬೇಗ ಬೇಗ ಸುತ್ತೋ ಅಗತ್ಯ ಇರೋದಿಲ್ಲ. ಸ್ವಲ್ಪ ದೊಡ್ಡದಾಗಿ ಸುತ್ಕೊಂಡ್ಬಿಟ್ರೆ ಬೇಗ ಆಗೋಗ್ಬಿಡುತ್ತೆ. ಈ ಥರ ಮಾರ್ಕ್ ಮಾಡಿಕೊಂಡು ಈ ಥರ ಹೋಲ್ ಮಾಡಿಕೊಂಡು ಮಾಡಿದ್ರೆ ನಿಮಗೆ 1 ಅವರಲ್ಲಿ ಆರಾಮಾಗಿ ಕುಚ್ಚನ್ನ ಕಟ್ಕೊಬೋದು. ಸೊ ಯಾವುದೇ ಕಾರಣಕ್ಕೂ ಸೀರೆನ ಸೀದಾ ಮಾಡ್ಕೊಂಡು ಹಾಕ್ಕೊಳಕ್ಕೆ ಹೋಗ್ಬೇಡಿ. ಯಾವುದೇ ಕಾರಣಕ್ಕೂ ಉಲ್ಟಾ ಹಾಕ್ಕೊಂಡೇ ಹಾಕ್ಕೊಳ್ಳಿ. ಸೊ ಹಾಕಿದ ನಂತರ ನಮಗೆ ಪರ್ಫೆಕ್ಟಾಗಿ ಸೀದಾ ಮಾಡಿದ್ರೆ ಯಾವುದೇ ಕಾರಣದ ದಾರಗಳು ಕಾಣಿಸೋದಿಲ್ಲ. ಸೊ ಒಂದು ಹಾಕಿದ್ದೀನಿ ನೋಡ್ಬೋದು. ಸೊ ನಾನು ಯಾವ ಥರ ಇಟ್ಕೊಂಡಿದ್ದೀನಿ ನೋಡಿ, ಅದೇ ಥರ ಇಟ್ಕೊಂಡು 7 ಸುತ್ತನ್ನ ಸುತ್ಕೊಂಡು 3 ಗಂಟೆನ ಹಾಕ್ಕೊಂಡು ಮಿಕ್ಕಿರುವಂಥ ಪಾರ್ಟ್ಸ್ ಏನಿದೆ ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಆವಾಗ ನಮಗೆ ಪರ್ಫೆಕ್ಟಾಗಿ ಬೇಬಿ ಕುಚ್ಚು ರೆಡಿ ಆಗುತ್ತೆ. ಸೊ ನಾನಿಲ್ಲಿ ಯಾವ ಥರ ಕಾಂಬಿನೇಷನ್ ಹೊಂದಾಣಿಕೆಯಿಂದ ಮಾಡ್ತಾಯಿದ್ದೀನಿ ಅಂತ ಅಂದರೆ, ಸೊ ನಾನಿಲ್ಲಿ ನೇರಳೆ ಬಣ್ಣದ ಕಲರ್ನ 4 ಸುತ್ತಾ ಇದ್ದೀನಿ. ಸೊ ಇದು 4 ಮತ್ತು ಬಾರ್ಡ್ರ್ ಇದೆ ನೋಡಿ ಆ 4, ಹಾಗೆ ಈ 4 ಕುಚ್ಚು ಆ 4 ಕುಚ್ಚನ್ನ ಹಾಕ್ತಾಯಿದ್ದೀನಿ. ಸೊ ನೀವು ನೋಡ್ಬೋದು. ಸೊ ಅದು ಕೂಡ ನಾನು ತೋರಿಸ್ತೀನಿ. ಸೊ ಇವಾಗ 2 ಹಾಕಿದ್ದೀನಿ. ಸೊ ನಾನು ಮಧ್ಯೆ 4 ಬಿಟ್ಟು ನೇರಳೆ ಬಣ್ಣದ ಕಲರ್ ಥ್ರೆಡ್ನ ಸುತ್ತಾ ಇದ್ದೀನಿ, ಕುಚ್ಚನ್ನ ಹಾಕ್ತಾಯಿದ್ದೀನಿ. ಸೊ ನಂತರ ನಾನು ಮಧ್ಯದಲ್ಲಿರುವಂಥ ಪೊಡ್ಸಿಗೆ ಬಾರ್ಡ್ರ್ ಏನು ಕಲರ್ ಇದೆ ಆ ಕಲರ್ ಹಾಕ್ತಿದ್ದೀನಿ. ನೀವು ಒಂದೇ ಸಲ ಒಂದೇ ಕಲರ್ ಇದ್ರೂ ಚೆನ್ನಾಗಿರುತ್ತೆ, ಹಾಕ್ಕೊಬೋದು. 2 ಕಲರ್ ಇದ್ದರೆ ಕಾಂಬಿನೇಷನ್ ಅಂದ್ರೂ ಹಾಕ್ಕೊಬೋದು, ಅಥವಾ ಇದು 3 ಕಲರ್ ಆ 3 ಕಲರ್ ಬೇಕಾದರೂ ಹಾಕ್ಕೊಬೋದು. ನಿಮಗೆ ಯಾವ ಥರ ನಿಮಗೆ ಸೀರೆಗೆ ಯಾವ ಥರ ನಿಮ್ಗೆ ಇಷ್ಟ ಆಗುತ್ತೆ ಆ ಥರ ನೀವು ಕುಚ್ಚನ್ನು ಕಲರ್ ಕಾಂಬಿನೇಷನ್ ಮಾಡಿಕೊಂಡು ಕೊಟ್ಕೊಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ನಿಮಗೆ ತುಂಬ ಶಾರ್ಟ್ ಬೇಕು ಅಂದರೆ ಶಾರ್ಟ್ ಕೂಡ ಕಟ್ ಮಾಡ್ಕೊಬೋದು, ನಿಮಗೆ ಲಾಂಗ್ ಬೇಕು ಅಂದರೆ ಲಾಂಗ್ ಕೂಡ ಕಟ್ ಮಾಡ್ಕೊಬೇಕು. ಬೇಬಿ ಕುಚ್ಚು ಅಂದರೆ ಬೇಬಿ ಥರನೇ ಇರಬೇಕು. ಸೊ ಸ್ವಲ್ಪ ಶಾರ್ಟ್ ಇದ್ರೇ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರನೇ ಅದರ ಹೆಸರೇ ಬಂದು ಬೇಬಿ ಕುಚ್ಚು ಅಂತಲೇ ಇದೆ. ಸೊ ಇವಾಗ ನಾನಿಲ್ಲಿ ನೋಡ್ಬೋದು ನೇರಳೆ ಬಣ್ಣದ ಕಲರ್ನ ಎಲ್ಲ ಸೀರೆ ಪೂರ್ತಿ ಹಾಕ್ಕೊಂಡಿದ್ದೀನಿ. ಮಧ್ಯೆ 4 ಬಿಟ್ಕೊಂಡಿದ್ದೀನಿ. ಸೊ ಇವಾಗ ನಾನಿಲ್ಲಿ ಬಾರ್ಡ್ರ್ ಏನು ಕಲರ್ ಇದೆ ಸ್ವಲ್ಪ ಡ್ರಾಮಾ ಗ್ರೀನ್ ಅಂತಂದರೆ ಸ್ವಲ್ಪ ಬ್ಲೂ ಕಾಂಬಿನೇಷನ್ ಇದೆ, ಹಾಗಾಗಿ ಸೇಮ್ ಕಲರ್ ಕಾಂಬಿನೇಷನಲ್ಲಿ ನಾನಿಲ್ಲಿ ಆ ಬಾರ್ಡ್ರ್ ಕಲರ್ ದಾರಣ ತೊಗೊಂಡು ಸುತ್ಕೊತಾ ಇದ್ದೀನಿ. ಸೇಮ್ ಮೊದಲನೇದಾಗಿ ನಾನು ಯಾವ ಥರ ಹಾಕ್ಕೊಂಡಿದ್ದೆ ನೋಡಿ ಅದೇ ಥರ 57 ದಾರಣ ಸುತ್ಕೊಂಡು ಮಾಡ್ಕೊತಾ ಇದ್ದೀನಿ. ಸೊ ಈ ಥರ ಗಮ್ ಹಾಕ್ಕೊಂಡು ಮಾಡ್ಕೊಂಡಿದ್ರಿಂದ ನಮಗೆ ಎಲ್ಲೂ ಕೂಡ ಗಂಟುಗಳಾಗೋದಿಲ್ಲ. ಆರಾಮಾಗಿ ಬೇಗ ನಾವು ಕುಚ್ಚನ್ನ ಕಟ್ಕೊಂಡ್ಬಿಡ್ಬೋದು. ಸೇಮ್ ನಾನು ಯಾವ ಪ್ರೊಸೀಜರಲ್ಲಿ ನೇರಳೆ ಬಣ್ಣದ ಕಲರು ಕುಚ್ಚನ್ನು ಕಟ್ಟದೆ ನೋಡಿ ಅದೇ ಥರ ಇದನ್ನು ಕೂಡ ಕಟ್ಕೊತಾ ಇದ್ದೀನಿ. ಕಂಪ್ಲೀಟಾಗಿ ನನಗೆ ಇದು ಮಾಡೋದಕ್ಕೆ ಒಂದು 2 ಅವರ್ ಕೂಡ ಆಗಿಲ್ಲ, 1.5 ಅವರಲ್ಲಿ ನಾನು ಮುಗಿಸ್ಕೊಂಡ್ಬಿಟ್ಟೆ. ಸೊ ಒಂದೊಂದು ಸಲ ಹತ್ತತ್ರ ಹಾಕೊಳ್ಳೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ. ಸೊ ದೂರ ಹಾಕ್ಕೊಂಡ್ರೆ ಬೇಗ ಆಗುತ್ತೆ. ಸೊ ನಿಮಗೇನಾದರೂ ಹತ್ತಿರ ಬೇಕು ಅಂದರೆ ಹತ್ತಿರ ಕೂಡ ಹಾಕ್ಕೊಬೋದು. ಸೊ ಎಲ್ಲ ಕೂಡ ಈ ಥರ ಹಾಕಿ ನಂತರ ನಿಮಗೆ ಯಾವ ಲೆವೆಲಿಗೆ ಬೇಕು ಅಂದರೆ ಸ್ವಲ್ಪ ದೊಡ್ಡದು ಬೇಕಾ ಚಿಕ್ಕದು ಬೇಕಾ ಸೊ ನೋಡಿಕೊಂಡು ನೀವು ಆರಾಮಾಗಿ ಕಟ್ಕೊಳ್ಳಿ. ಸೊ ನೋಡ್ಬೋದು ಫೈನಲ್ ಆಗಿ ನನ್ನ ಸೀರೆ ಕಂಪ್ಲೀಟಾಗಿ ಕುಚ್ಚು ಕಟ್ಟಾಗಿದೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನನ್ನ ಸೀರೆಗೆ ಎಷ್ಟು ಚೆನ್ನಾಗಿ ಕಲರ್ ಕಾಂಬಿನೇಷನ್ ಬೇಬಿ ಕುಚ್ಚಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅಂತ ನೀವು ಕೂಡ ನೋಡ್ತಿರ್ಬೋದು. ಸೊ ಬಂದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಬೇಬಿ ಕುಚ್ಚನ್ನು ಕಟ್ಕೊಬೋದು ಅಂತ. ಸೊ ನಮ್ಮಂಥ ಹೆಣ್ಮಕ್ಳು ಮನೆಯಲ್ಲೇ ಒಂದು 1/2 ಅವರ್ ಟೈಮ್ ಕೊಟ್ಟರೆ ಸಾಕಾಗುತ್ತೆ. ಆರಾಮಾಗಿ ಎಲ್ಲರ ಥರ ನಾವು ಕೂಡ ನಮ್ಮ ಸೀರೆಗಳಿಗೆ ನಾವು ದುಡ್ಡು ಕೊಡೋ ಬದಲು ನಾವೇ ಕಲ್ತ್ಕೊಂಡು ಹಾಕೊಬೋದು. ಸೊ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ, ಹಾಗೆ ಸ್ವಲ್ಪನಾದರೂ ಯೂಸ್ಫುಲ್ ಆಗಿದೆ ಅನ್ನೋರಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.